ನಮಸ್ತೆ ಗೆಳೆಯರೆ. ಚಿತ್ರದುರ್ಗ ನಗರದಲ್ಲಿ ಸರ್ವ ಜಾತಿ ಜನಾಂಗದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಶ್ರದ್ಧಾಭಕ್ತಿಯಿಂದ ಪ್ರೀತಿಯಿಂದ ಆರಾಧಿಸುವ ದೈವ ಯಾವುದಾದ್ರೂ ಇದ್ರೆ ಅದು ಕಣಿವೆ ಮಾರಮ್ಮ ಅಂದರೆ ತಪ್ಪಾಗಲಾರದು. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಎಂಬಂತೆ ಅಮ್ಮನವರ ಶ್ರೀರಕ್ಷೆ ಎಂಥದ್ದು ಎನ್ನುವುದು ಆಕೆಯನ್ನ ನಿತ್ಯ ಪೂಜಿಸುವ ಆರಾಧಿಸುವ ಭಕ್ತರನ್ನೊಮ್ಮೆ ಕೇಳಿದರೆ ತಿಳಿಯುತ್ತದೆ. ನಾವು ಆ ತಾಯಿಯ ಪವಾಡಗಳ ಬಗ್ಗೆ ಎಷ್ಟೇ ಹೇಳಿದರೂ ಭಕ್ತರ ನೈಜ ಅನುಭವದ ಮುಂದೆ ನಮ್ಮ ಮಾತು ಚಿಕ್ಕದು. ಚಿತ್ರದುರ್ಗ ನಗರದ ಹೃದಯ ಭಾಗದಲ್ಲಿ ಕಣಿವೆ ಮಾರಮ್ಮ ತಾಯಿ ಪವಾಡದ ರೀತಿಯಲ್ಲಿ ಬಂದು ನೆಲೆ ನಿಂತ ನಂತರವೇ ಚಿತ್ರದುರ್ಗ ನಗರವು ಅಭಿವೃದ್ಧಿ ಪಥದತ್ತ ಹೆಜ್ಜೆ ಹಾಕುತ್ತಿರುವುದು ಎಂದರೆ ಉತ್ಪ್ರೇಕ್ಷೆ ಆಗಲಾರದು. ಬನ್ನಿ ಸ್ನೇಹಿತರೆ, ಕುಂಚಿಗನಹಾಳ್ ಗ್ರಾಮದ ಕಣಿವೆಯಲ್ಲಿ ಮೂಲವಾಗಿ ನೆಲೆ ನಿಂತಿರುವ ಕಣಿವೆ ಮಾರಮ್ಮನವರು ನಗರದ ಉದ್ಧಾರಕ್ಕಾಗಿ ಇಳಿದು ಬಂದ ಕಥೆಯನ್ನ ಮತ್ತು ಅಮ್ಮನವರ ಚರಿತ್ರೆಯನ್ನ ಕುಂಚಿಗನಹಾಳ್ ಕಣಿವೆಯಲ್ಲಿರುವ ಅಮ್ಮನವರ ದೇವಸ್ಥಾನದ ಪ್ರಧಾನ ಅರ್ಚಕರ ಮಾತಿನಲ್ಲಿಯೇ ತಿಳಿದುಕೊಳ್ಳೋಣ. ಓಂ ಮಹಾಮಾತ ಶ್ರೀ ಕಣಿವೆ ಮಾರಿಕಾಂಬ ದೇವತಾಭ್ಯೋ ನಮಃ. ನನ್ನ ಹೆಸರು ಕಣಿಮೇಶ್ ಪೂಜಾರಿ ಅಂತ. ನಾವು ಇಲ್ಲಿ ಕುಂಚಿನಾಳಲ್ಲೇ ವಾಸ್ತವ್ಯ ನಮ್ಮದು. ಈ ತಾಯಿ ಮಹಿಮೆ ಬಂದ್ಬಿಟ್ಟು ಸುಮಾರು 100 ವರ್ಷಗಳ ಹಿಂದೆ ಮಹಿಮೆ ಉಳ್ಳಂಥದ್ದಾಗಿರುತ್ತೆ. ಹಿಂದೆ ಭಾಳಷ್ಟು ಬಡತನ ಇರಿದಂಥ ಕಾಲದಲ್ಲಿ ಇದರ ನಿಜ ಸ್ವರೂಪ ಅಥವಾ ನಿಜ ಅರ್ಥಗಳನ್ನು ತಿಳ್ಕೋಬೇಕು ಅಂತ ಹೋದರೆ ಇದು ಚಿತ್ರದುರ್ಗದ ಐತಿಹ್ಯ ಕೋಟೆ ಮದಕರಿ ನಾಯಕರ ಅವರ ವಂಶಾವಳಿಗಳ ಹಿಂದಿನಿಂದಲೂ ಕಥೆ ಇದು ಬೆಸ್ಕೊಂತ ಬರುತ್ತೆ. ಅಲ್ಲಿಂದಲೂ ಈಗ ಈ ತಾಯಿ ಈ ಕ್ಷೇತ್ರನ ಆರಿಸ್ಕೊಂಡು ಇಲ್ಲಿ ನೆಲೆ ಊರಿರ್ತಾರೆ. ಇಲ್ಲಿ ಬಂದಂಥ ಭಕ್ತರನ್ನ ಯಾವುದೇ ಸಂಕಲ್ಪಗಳಾಗಲಿ ಮತ್ತು ಹೊರಗಳಾಗಲಿ ಮತ್ತೊಂದಾಗಲಿ ಪ್ರತಿಯೊಂದಕ್ಕೂ ಕೂಡ ತಾಯಿ ಕರುಣಾಶಾಲಿಯಾಗಿ ಕರುಣಾರೂಪಳಾಗಿ ವರಗಳನ್ನು ನೀಡ್ತಾ ಭಕ್ತರ ಮನದಿಚ್ಛೆಗಳನ್ನು ಈಡೇರಿಸ್ತಾ ಅಭಿಲಾಷೆಗಳನ್ನು ಈಡೇರಿಸ್ತಾ ಮತ್ತು ವರಗಳನ್ನು ಕೊಡ್ತಾ ಆಗಿರ್ತಕ್ಕಂಥದ್ದು ಇಲ್ಲಿನ ಪ್ರತೀತಿ. ಮತ್ತು ಅದ್ರ ಜೊತೆಯಲ್ಲಿ ಇಲ್ಲಿ ಹೆಚ್ಚಿನದಾಗಿ ರೈತ ಬಾಂಧವರು ಇರೋದ್ರಿಂದ ಸುತ್ತ ಭೂಮಿನೇ ನಂಬಿ ಬದುಕಂಥ ಭಕ್ತರು ಇರೋದ್ರಿಂದ ಅವರೆಲ್ಲರೂ ಕೂಡ ನೆಲಕ್ಕೆ ಬೀಜ ಹಾಕುವಾಗ ಬಹುಮುಖ್ಯವಾಗಿ ತಾಯಿನ ಬಂದು ಅಪ್ಪಣೆ ಪಡ್ಕೊಂಡು ಯಾವ್ದು ಹಾಕಿದರೆ ಸುಕ್ಷೇಮ ಮತ್ತು ಸೌಲಭ್ಯ ಲಭ್ಯ ಲಾಭ ಎಲ್ಲವುಗಳನ್ನು ತಿಳ್ಕೊಂಡು ಹೋಗಿ ಬೀಜಗಳನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ವಾಡಿಕೆ ಮತ್ತು ರೂಢಿಯಾಗಿದೆ. ತದನಂತರ ಸ್ತ್ರೀಯರು ಅವರು ಕಂಗಣ ಭಾಗ್ಯ ಇಲ್ದಿರೋಂಥ ಸ್ತ್ರೀಯರು ಮತ್ತು ಮಕ್ಕಳ ಫಲ ಇಲ್ದಿರ್ತಕ್ಕಂಥ ಹೆಣ್ಣುಮಕ್ಕಳು ಮತ್ತು ಸತಿಪತಿ ನಡುವೆ ಕಲಹ ಇರತಕ್ಕಂಥ ಹೆಣ್ಮಕ್ಳು, ಅದ್ರ ಜೊತೆಯಲ್ಲಿ ನ್ಯಾಯ ಇಲ್ಲದ ಇತ್ಯರ್ಥಗಳನ್ನು ಒಳಗೊಂಡಿರ್ತಕ್ಕಂಥ ಹಲವಾರು ಕಥೆಗಳು ಮತ್ತು ಏನದು ಕೇಸ್ಗಳೆಲ್ಲ ಅಮ್ಮನ ಮೂಲಕನೇ ಇತ್ಯರ್ಥ ಮಾಡ್ಕೊಂಡು ಗೆದ್ದುಕೊಂಡು ಮಾಡ್ಕೊಂಡಿರ್ತಕ್ಕಂಥ ಹಲವಾರು ಸಾಕ್ಷ್ಯಗಳಲ್ಲಿ ಇಲ್ಲಿ ಸಿಗುತ್ತೆ. ಅದ್ರ ಜೊತೆಯಲ್ಲಿ ಇಲ್ಲಿ ಮೇಲೆ ತೀರ್ಥ ಪ್ರೋಕ್ಷ ಅಂತ ಮಾಡ್ತೀವಿ. ಆ ಸಮಯದಲ್ಲಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಮಾತ್ರ ಮಾಡೋಂಥದ್ದು. ಭಕ್ತರಿಗೆ ಇಂಥ ಸಾಮಾನುಗಳಂತ ಹೇಳಿದರೆ ಅವ್ರು ತಂದು ಕೊಡ್ತಾರೆ. ನೀರು ಅದೆಲ್ಲ ಜೊತೆ ತಂದು ಕೊಟ್ಟರೆ ಅದನ್ನು ಹೊಡೆದ್ಬಿಟ್ಟು ತಾಯಿ ಹೆಸರು ಹೇಳಿ ನೀರು ಪ್ರೋಕ್ಷ ಮಾಡಿ ಕಳಿಸ್ತೀವಿ. ಅದರಿಂದಲೂ ಕೂಡ ಹಲವಾರು ಜನ ಬಹಳಷ್ಟು ಉದ್ಯೋಗದಲ್ಲಿರ್ತಕ್ಕಂಥ ಮತ್ತು ದೊಡ್ಡ ದೊಡ್ಡ ಸ್ಥಾನಮಾನಗಳಿರ್ತಕ್ಕಂಥ ಹಲವಾರು ಭಕ್ತರು ಕೂಡ ತಾಯಿಗೆ ಶರಣಾಗಿ ಅವರ ಸಂಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಹೋಗಿರ್ತಕ್ಕಂಥ ಹಲವಾರು ಉದಾಹರಣೆಗಳಿದ್ದಾವೆ. ಮತ್ತು ನಡಿಲಿಕ್ಕೆ ಆಗದಿರ್ತಕ್ಕಂಥವ್ರು ಹಲವಾರು ಭಕ್ತರು ಕೂಡ ಇಲ್ಲಿ ಬಂದು ಆರೋಗ್ಯವಂತರಾಗಿ ಹಿಂದಿರುಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಇಲ್ಲಿ ಪೂಜೆ ಮಾಡ್ತಕ್ಕಂಥ ನಾವು ಮತ್ತು ಈ ತಾಯಿ ಪೂಜೆ ಯಥಾಸ್ಥಿ ಯಾವಾಗಲೂ ನಿಲ್ಲಲೇಬಾರದು ಅನ್ನೋ ಕಾರಣವಾಗಿ 2 ಮನೆತನದ ಪೂಜಾರಿಗಳನ್ನ ಇಲ್ಲಿ ನೇಮಕ ಮಾಡಿರುವಂಥದ್ದು ಹಿಂದಿನ ಪೂರ್ವದಲ್ಲಿ. ಅದರಂತೆಯೇ ನಮ್ಮಲ್ಲಿ ಏನಾದರೂ ದೇವಸ್ಥಾನದ ಒಳಗೆ ಅಮ್ಮನಿಗೆ ಪೂಜೆ ಮಾಡಲಿಕ್ಕೆ ಸಾಧ್ಯವಾಗಿರೋಂಥ ಮುಟ್ಟು ಇದ್ದಂತಹ ಸನ್ನಿವೇಶಗಳಲ್ಲಿ ಅವರು ಕೂಡ ಸಹ ಬಂದು ಇಲ್ಲಿ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಅವರು ಕೂಡ ತಾಯಿಗೆ ಮಕ್ಕಳಾಗಿ ಭಕ್ತರಾಗಿ ಹೋಗ್ತಾ ಇರ್ತಕ್ಕಂಥದ್ದು ವಾಡಿಕೆಯಾಗಿದೆ. ಇದು ಅಲ್ಲೊಂದು ದುರ್ಗದಲ್ಲೊಂದು ಸಿಟಿಲೊಂದು ಇದೆ, ಇದು ಕಣಿವೆ ಮಾರಮ್ಮ, ಅದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಅದೇನು ಅಂತಂತಂದ್ರೆ ಇಲ್ಲಿ ಮೊದಲೆಲ್ಲ ಇದು ಯಾವುದು ಈ ಕಡೆ
ಪುಣೆ ಆ ಕಡೆಯಿಂದ ರಾಷ್ಟ್ರೀಯ ಹೆದ್ದಾರಿ 4 ಆಗಿದ್ದು ಮೊದಲು ಇಲ್ಲೇನೆ. ಇಲ್ಲಿಂದ ಆಗಿರುವಾಗ ಇದು ಸ್ವಲ್ಪ ಕಡದಾಗೈತೆ. ಇದು ದಾರಿ ಕಡದಾಗಿರೋದ್ರಿಂದ ಲಾರಿಗಳು ಮತ್ತೆ ವಾಹನಗಳೆಲ್ಲ ಬಹಳ ನಿಧಾನವಾಗಿ ಹೋದಂತ ಹತ್ತಿ ಬರತಕ್ಕ ಈ ಕಡೆಯಿಂದ ಹತ್ತಿ ಬರಬೇಕು, ಈ ಕಡೆಯಿಂದ ಹತ್ತಿ ಬರಬೇಕು. ಅವಾಗ ಸ್ವಲ್ಪ ವಿಶ್ರಾಂತಿ ಬೇಕಾಗುತ್ತೆ ವಾಹನಗಳಿಗೆ ಆಗಲಿ ಅದಕ್ಕೆ ಮತ್ತೊಂದಕ್ಕಾಗಲಿ. ಆ ಸಮಯದಲ್ಲಿ ಸಮತಟ್ಟಾಗಿರ್ತಕ್ಕಂಥ ಇದು ಎರಡೂ ಬದಿಯಲ್ಲಿ ಬೆಟ್ಟಗಳಿದ್ದು ಮಧ್ಯಭಾಗದಲ್ಲಿ ಕಣಿವೆ ರೂಪದಲ್ಲಿ ಇರೋದ್ರಿಂದ ಈ ತಾಯಿನ ಕಣಿವೆ ಮಾರಮ್ಮ ಅನ್ನೋ ಒಂದು ಹೆಸರಿನ ಮೂಲಕ ಪ್ರತೀತಿಯಾಗಿರೋಂಥದ್ದು. ಇಲ್ಲಿ ಬಂದಂತ ಆವಾಗ ಆ ವಾಹನಗಳನ್ನ ನಿಲ್ಲಿಸಿ ತಾಯಿಗೆ ಶರಣಾಗಿ ಅವರು ಏನೋ ಕಂಡುಕೊಂಡಂತ ರೀತಿ ನೀತಿಗಳಲ್ಲಿ ಪೂಜೆ ಕೈಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ಮೊದಲೆಲ್ಲ. ಆ ಸಮಯದಲ್ಲಿ ಇಲ್ಲಿ ಒಂದು ಮಹಾತಾಯಿ ಅವರಿಗೆ ಮಕ್ಕಳಿಲ್ದಿರೋ ಕಾರಣ, ಬಹಳಷ್ಟು ದಿನಗಳ ಕಾಲ ಮಕ್ಕಳಿಲ್ದಿರೋ ಕಾರಣ ಇಲ್ಲಿ ಚಿಕ್ಕದಾಗಿ ಅಮ್ಮನ ಏನದು ಹುಟ್ಟು ಶಿಲೆಯ ರೂಪದಲ್ಲಿ ಇದ್ದಂತ ಸ್ಥಳನ ಆ ತಾಯಿಗೆ ಕೊಟ್ಟಂತ ವರದ ಮೂಲಕ ಆ ತಾಯಿ ಮಕ್ಕಳಿಲ್ಲದ ಕಾರಣ ಇಲ್ಲಿ ನಾನು ದೇವಸ್ಥಾನ ಮಾಡ್ತೀನಿ, ನನಗೆ ಮಕ್ಕಳು ಏನಾದರೂ ಕೊಡುವಂತ ಸರಗೋಟಿ ಬೇಡಿದ್ರಿಂದ ಆ ತಾಯಿಗೆ ಸಾಕಷ್ಟು ಮಕ್ಕಳು, ಅಂದ್ರೆ ಒಂದು ನಮಗೆ ತಿಳಿದ ಮಟ್ಟಿಗೆ ಒಂದು 10-12 ಜನ 13 ಜನ ಮಕ್ಕಳು ಅನ್ಸುತ್ತೆ, ನಮ್ಗೆ ಗೊತ್ತಿಲ್ಲ ಅದು ನಿಖರವಾಗಿ. ಅಷ್ಟು ಜನ ಮಕ್ಕಳಾದ್ಮೇಲೆ ಆ ತಾಯಿ ಸಂತೋಷ ಪಟ್ಟು ಈ ಅವ್ರ ಕೈಲಾದಷ್ಟು ಅವಾಗ ಆಗಿನ ಭಕ್ತಾದಿಗಳ ಒಪ್ಪಿಗೆಯನ್ನು ಪಡೆದ್ಬಿಟ್ಟು ಅವರನ್ನು ಸಹಾಯ ಪಡ್ಕೊಂಡು ಬಹು ಮುಖ್ಯವಾಗಿ ಅವರೇ ನಿಂತು ಆ ಸ್ತ್ರೀ ಮತ್ತೆ ಹೆಣ್ಮಗಳು ಆ ತಾಯಿ ಇದನ್ನ ದೇವಸ್ಥಾನನ ಕಟ್ಟಿಸ್ತಾರೆ. ಕಟ್ಟಿಸಿ ಆದಗಳಿಂದ ಇಲ್ಲಿ ಒಂದು ಮೂರ್ತಿನೂ ಮಾಡಿಟ್ಟಿರ್ತಾರೆ ಅವರೇನೆ ಕೂಡ. ಆ ಮೂರ್ತಿ ಕೆಳಗಡೆ ಬಹಳಷ್ಟು ದಿನ ಅಲ್ಲಿಂದ ಕಟ್ಟಿ ಆದ್ಮೇಲೆ ಬಹಳಷ್ಟು ದಿನಗಳ ಕಾಲ ವರ್ಷಗಳು ಕಳೆದೋದ್ಮೇಲೆ ಈ ತಾಯಿ ಕೆಳಗಡೆ ಏನಾದ್ರು ನಿಧಿ ನಿಕ್ಷೇಪಗಳು ಇವೆ ಅನ್ನೋ ಒಂದು ಅನುಮಾನದ ಕಾರಣ ಇಟ್ಕೊಂಡು ಹಲವಾರು ಕೆಲವು ಜನ ಇಲ್ಲಿ ಮಧ್ಯರಾತ್ರಿ ಆದಂಗೆಲ್ಲ ಮತ್ತೆ ಬೆಳಗಿನ ಜಾವ ಬೆಳಿಗ್ಗೆ ಮಧ್ಯಾಹ್ನ ಆದ್ರೂ ಕೂಡ ಇಲ್ಲಿ ಯಾರು ಜನಸಂದಣಿ ಇಲ್ಲದೇ ಇರತಕ್ಕಂಥ ಸನ್ನಿವೇಶ ಆಗಿರೋದ್ರಿಂದ ಏನದು ಆ ಸಮಯದಲ್ಲಿ ಅವ್ರಿಗೆ ಬೇಕಾದಂತ ರೀತಿಗಳಲ್ಲೆಲ್ಲ ಇದನ್ನ ತೋಡೋದು ಬಗೆಯೋದು ಅದೆಲ್ಲ ಮಾಡ್ತಾ ಇದ್ರು. ಒಂದು ದಿವಸ ಬಹಳ ಕಠೋರವಾಗಿನೇ ಅಲ್ಲೊಂದಿಷ್ಟು ರಂಗ ಹಾಕಿ ಮೇಲ್ಗಡೆ ಅಮ್ಮನ್ನ ಅಲ್ಲಿಂದ ಇಲ್ಲಿವರೆಗೂ ಆ ತಾಯಿನ ದಿಗ್ಬಂಧನ ಪಡಿಸಿ ಬಹಳ ಕ್ರೂರವಾಗಿ ವಿಕಾರವಾಗಿ ಇದನ್ನ ಎಲ್ಲ ಮಾಡಿರ್ತಾರೆ. ಅದೇ ಕಾರಣವಾಗಿದ್ದು ಈ ತಾಯಿನ ಸ್ಥಾಪನೆ ಮಾಡಿರ್ತಕ್ಕಂಥ ಜಾಗದಿಂದ ಭಿನ್ನಪಡಿಸಿ ಕೆಳಗಡೆ ಉಳಿಸಿರ್ತಾರೆ. ಆ ಬಿದ್ದಂತ ತಾಯಿ ಬಹಳ ಸುರದ್ರೂಪಿ ಮತ್ತೆ ಆ ಶಿಲ್ಪಿ ಪುಣ್ಯವಂತ ಮತ್ತು ಆ ತಾಯಿಗೆ ಅಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ಸುಂದರವಾಗಿ ಕೆತ್ತಿರೋಂಥ ವಿಗ್ರಹನ ಭಂಗಪಡಿಸಿ ಭಿನ್ನ ಮಾಡಿಟ್ಟಿರ್ತಾರೆ. ಆ ಸಮಯದಲ್ಲಿ ಪೊಲೀಸರಿಗೆ ಇದು ಮಾಹಿತಿ ಹೋಗಿ ಅಲ್ಲಿ ಕೇಸ್ ದಾಖಲಾಗಿ ಆ ತಾಯಿನ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಸ್ಟೇಷನ್ ಅಲ್ಲಿ ಇಟ್ಟಿರೋಂಥ ಸಂದರ್ಭದಲ್ಲಿ ಅಲ್ಲಿ ಆ ತಾಯಿ ಅಲ್ಲಿನೂ ಕೂಡ ಮಹಿಮೆ ತೋರಿ ಆ ಸ್ಥಾನಮಾನದಲ್ಲಿರ್ತಕ್ಕಂಥ ಕೆಲವರು ಅಧಿಕಾರಿಗಳಿಗೆ ಆ ತಾಯಿ ಪ್ರಭೆ ಬೀರಿ ಮತ್ತೆ ಇದಾಗಿ ಕನಸಲ್ಲೆಲ್ಲ ಕಾಡಿ ಅಲ್ಲಿಂದ ಆ ತಾಯಿ ಹೊರಗೆ ಬಂದು ಮತ್ತೆ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಮಂಟಪನ ನಿರ್ಮಾಣ ಮಾಡೋ ತರ ಆಗುತ್ತೆ. ಅಲ್ಲಿಂದ ಒಂದು ಜೋಗಮ್ಮ ಅಂತ ಅವ್ರು ಅಲ್ಲಿಂದಲೂ ಆ ತಾಯಿ ಸೇವೆ ಮಾಡ್ಕೊತಾ ಬರ್ತಾರೆ. ಬಂದು ಅದು ಬಹಳಷ್ಟು ದಿನಗಳ ಕಾಲ ನಡೆಯುತ್ತೆ. ತದನಂತರ ಅವರ ಒಂದು ಸಣ್ಣ ಅಲ್ಪ ಒಂದು ತಪ್ಪಿನಿಂದ ಅವ್ರನ್ನೆಲ್ಲ ಮತ್ತೆ ಬಿಡಿಸಿ ಪುನಃ ನಮ್ಮನ್ನೇ ಇಲ್ಲಿಂದ ಕರ್ಕೊಂಡೋಗಿ ವ್ಯವಸ್ಥಿತವಾಗಿ ಪೂಜೆ ಮಾಡೋದಕ್ಕೆ ಮಾರ್ಗ ಸಿಗುತ್ತೆ. ಈಗಲೂ ಕೂಡ ಅಲ್ಲಿ ನಮ್ಮ ಸಹೋದರರು ಅವರೆಲ್ಲ ಪೂಜೆ ನಡೆಸ್ತಾರೆ. ಅಲ್ಲಿ ಈಗ ಇದ್ರ ಜಾತ್ರಾ ಸಮಯದಲ್ಲಿನೇ ಅಲ್ಲಿ ಕೂಡ ಬಹಳಷ್ಟು ಅನ್ನದಾನ ಮತ್ತೊಂದು ಕಾರ್ಯಕೈಂಕರ್ಯಗಳೆಲ್ಲ ಬಹಳ ವಿಜೃಂಭಣೆಯಾಗಿ ನಗರದಲ್ಲಿ ನಡೆಯುತ್ತೆ.
ಜಾತ್ರೆ ವಿಶೇಷತೆಗಳ ಬಗ್ಗೆ ಸ್ವಲ್ಪ ತಿಳಿಸಿ ಸ್ವಾಮೀಜಿ. ಇಲ್ಲಿ ಜಾತ್ರೆಯ ವಿಶೇಷತೆ ಏನಂದ್ರೆ ಮಂಗಳವಾರ ಮದವಣಗಿತ್ತಿ ಅಂತ ಮಾಡ್ತೀವಿ. ಅದಕ್ಕೂ ಮೊದಲೇ ಪೂರ್ವವಾಗಿ ಇಲ್ಲಿ ಮೊದಲೆಲ್ಲ ಒಂದು 14 ಹಳ್ಳಿ ಮೇಲೆ ಅಮ್ಮ ಹೊರಟೋಗಿ ದರ್ಶನ ಕೊಟ್ಟು ಅವ್ರ ಮನೆತನಗಳಲ್ಲಿ ಕಷ್ಟ ಕನಪರೆಗಳನ್ನ ಬಗೆಹರಿಸ್ಬಿಟ್ಟು ಮನೆ ಒಕ್ಕು ಹೊರಗಡೆ ಬರೋಂಥ ಪ್ರತೀತಿ, ಮಡ್ಲಿಕ್ಕೆ ಹಾಕ್ಸ್ಕೊಂಡು ಬರೋಂಥ ಪ್ರತೀತಿ ಇತ್ತು. ಯಾವುದೋ ಕಾಲಘಟ್ಟದಲ್ಲಿ ಏನೋ ಒಂದು ಅಚಾತುರಿಗಳು ನಡೆದ್ಬಿಟ್ಟು ಒಂದು ಪವಾಡಗಳೇ ನಡೆದ್ಬಿಟ್ಟು ಆ ದಿನಗಳಿಂದ ಕೆಲವಾರು ಹಳ್ಳಿಗಳನ್ನ ಅಮ್ಮ ಬಿಟ್ಟಿದ್ದಾರೆ. ಈಗ ಮುಖ್ಯವಾಗಿ ಒಂದು 3 ಹಳ್ಳಿನ ಅಮ್ಮ ಮಡ್ಲಕ್ಕಿ ಹಾಕ್ಸ್ಕೊಂಬರಕ್ಕೆ ಜಾತ್ರಾ ಸಮಯದಲ್ಲಿ ಹೊರಗಡೆ ಹೋಗ್ಬಿಟ್ಟು 3 ದಿವಸ 4 ದಿವಸ ಮೊದಲೇ ಹೋಗ್ಬಿಟ್ಟು ಪ್ರತಿ ಹಳ್ಳಿಲೂ ಹೋಗಿ ಪ್ರತಿ ಮನೆಗೂ ಹೋಗ್ಬಿಟ್ಟು ಭಕ್ತರನ್ನ ಸಂತೋಷಪಡಿಸಿ ಅಲ್ಲಿಂದ ಯಥಾಸ್ತಿ ಮತ್ತೆ ಸ್ವಗ್ರಾಮಕ್ಕೆ ಬರ್ತಾರೆ. ಬಂದು ಆ ದಿವಸ ಮಂಗಳವಾರ ದಿವಸ ಸಂಜೆ 10 ಗಂಟೆ ಮೇಲ್ಪಟ್ಟು ಮದವಣಗಿತ್ತಿ ಶಾಸ್ತ್ರ ಅಂತ ಮಾಡ್ತೀವಿ. ಅದಾದ ನಂತರ ಬುಧವಾರ ದಿವಸ ಅಮ್ಮನ ಈ ಸ್ಥಳಕ್ಕೆ ಕರ್ಕೊಂಬಂದು ಇಲ್ಲಿ ಗದ್ದಿಗೆ ಮಾಡಿ ಇಲ್ಲಿನ ಕೇಳುಗಳಂತ 2 ಇದಾವೆ. ಅಂದ್ರೆ ಕೊಲ್ಲಾಪುರದಮ್ಮ ಮತ್ತೆ ಇದೇ ತಾಯಿಯ ಮತ್ತೆ ಪ್ರತಿರೂಪ ಮತ್ತೊಂದು ಚಿಕ್ಕದು, 2 ಕೇಳುಗಳನ್ನ ತಗೊಂಡೋಗಿ ಇಲ್ಲಿ ಹಳ್ಳ ಇದೆ, ಇಲ್ಲಿ ನಮ್ಮೂರ್ ಕೆಳಗಡೆ ಅಲ್ಲಿ ಹಳ್ಳದಲ್ಲಿ ಹೋಗ್ಬಿಟ್ಟು ಗಂಗಾದೇವತೆ ಪೂಜೆ ಮಾಡ್ಕೊಂಡು ವಿಜೃಂಭಣೆಯಿಂದ ಆ ತಾಯಿನ ಸಕಲ ವೈಭವ ಪೂರಿತವಾಗಿ ಅಲಂಕಾರ ಮಾಡ್ಕೊಂಡು ಅಲ್ಲಿಂದ ಮೆರವಣಿಗೆ ಬರುತ್ತಾರೆ. ಮೆರವಣಿಗೆ ಬಂದು ಪುನಃ ಇಲ್ಲೇನೆ ಗುಡಿ ತುಂಬಿ ಗುರುವಾರದ ದಿವಸ ಭಕ್ತರಿಗೆ ಅಲ್ಲಿಂದ ದರ್ಶನ ಭಾಗ್ಯ ಸಿಗ್ತಾ ಹೋಗುತ್ತೆ. ಗುರುವಾರದಲ್ಲಿ ಯಾವ್ದಾದ್ರು ಭಕ್ತ ಮಹಾಶ್ರಯರು ಆರೈಕೆ ಮಾಡಿಕೊಂಡಿರ್ತಕ್ಕಂಥ ಕೆಲವಾರು ವಿಧಿವಿಧಾನಗಳನ್ನ ಸಲ್ಲಿಸಿ ತಾಯಿಗೆ ಅವರ ಆರೈಕೆಗಳನ್ನ ತೀರಿಸಿ ಸಂತೃಪ್ತರಾಗಿ ಹಿಂದಿರುಗ್ತಾರೆ. ಮತ್ತೆ ಶುಕ್ರವಾರದ ದಿವಸ ಮೊದಲೆಲ್ಲ ಸಿಡಿ ಅಂತ ಆಗೋದು. ಈಗ ಆ ಕೈಂಕರ್ಯಗಳಲ್ಲಿ ಕೆಲವಾರು ಯಾವುದು ಸರ್ಕಾರ ಅಥವಾ ಇದು ಮುಜರಾಯಿ ಆ ಕಡೆಯಿಂದಲೂ ಕೆಲವಾರು ಬದಲಾವಣೆಗಳನ್ನು ತರಬೇಕಾಯ್ತು. ಮೊದಲೆಲ್ಲ ಭಕ್ತರನ್ನ ಸಿಡಿ ಕಂಬಕ್ಕೆಲ್ಲ ಸೇರಿಸಿ ಕಟ್ಟಿ ಮಾಡ್ತಾ ಇದ್ರು. ಈಗ ಅದನ್ನ ನಿಲ್ಲಿಸಿದ್ವಿ. ಈಗ 5 ವರ್ಷ ಆಯ್ತು. ಅಲ್ಲಿಂದ ಈ ಕಡೆ ಬಸವೇಶ್ವರ ಅಂತ ಒಂದು ಮೂರ್ತಿ ಇದೆ, ಅಮ್ಮಂದು ಉತ್ಸವ ಮೂರ್ತಿ. ಅದನ್ನೇ ತೊಟ್ಲು ರೂಪ ಮಾಡಿ ಅದೇ ಸಿಡಿಗೆ ಏರಿಸಿ ಆ ಸ್ವಾಮಿನ ತಿರುಗಿಸಿ ಭಕ್ತರಿಗೆಲ್ಲ ಸಂತೋಷ ಪಡಿಸೋಂಥದ್ದು ಈಗ ಮತ್ತೆ ಹೊಸದಾಗಿ ನಡೀತಿರ್ತಕ್ಕಂಥ ವಾಡಿಕೆ ಆಗೈತೆ ಇದು. ಶುಕ್ರವಾರ ಆ ಕಾರ್ಯ ಮುಗಿದಾದ್ಮೇಲೆ ಶನಿವಾರದ ದಿವಸ ಇಲ್ಲಿ ಸಂಜೆ ಸಮಯದಲ್ಲಿ ಅಮ್ಮಗೆ ಕುಂಬಳಕಾಯಿ ಮತ್ತೆ ಮತ್ತೊಂದೆಲ್ಲ ಆಸರದ ರಿಂಜನ್ಗಳನ್ನ ತೆಗೆದುಬಿಟ್ಟು ವಾದ್ಯಗೋಷ್ಠಿಗಳೊಂದಿಗೆ ಅಂದ್ರೆ ವಾದ್ಯಗಳೊಂದಿಗೆ ಮಂಗಳವಾದ್ಯಗಳೊಂದಿಗೆ ಅಮ್ಮನ ಊರಿಗೆ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗಿ ಅಲ್ಲಿ ಮತ್ತೊಂದು ದಿವಸ ಗಂಗಾದೇವತೆ ಪೂಜೆ ಅಂತ ಭಾನುವಾರ ದಿವಸ ಮಾಡಿಬಿಟ್ಟು ಆ ದಿವಸ ನಾವು ತಾಯಿನ ಗುಡಿದುಂಬಿಸಂತ ಕೊನೆ ಕಾರ್ಯಕ್ರಮನ ನೆರವೇರಿಸ್ಕೊಂಡು ಅಲ್ಲಿಗೆ ಜಾತ್ರಾ ಕಾರ್ಯ ಮುಗಿಯುತ್ತೆ. ಸ್ವಾಮಿ, ನಾವು ಈ ದೇವಸ್ಥಾನದ ಭಕ್ತರು ಬಹಳ ಸರಿ ನಾನು ಬರ್ತಾ ಇರ್ತೀನಿ. ತುಂಬಾ ಜನ ಭಕ್ತರು ಬರ್ತಾನೆ ಇರ್ತಾರೆ. ಅಮ್ಮನ್ ಪವಾಡ ಏನೋ ಅದರಿಂದಾನೇ ಬರ್ತಾ ಇರ್ಬೋದು ಇದಕ್ಕೋಸ್ಕರ. ಮತ್ತೆ ಈ ದೇವಸ್ಥಾನದಲ್ಲಿ ಇನ್ನೂ ಏನಾದ್ರು ಅಭಿವೃದ್ಧಿ ಕಾರ್ಯಗಳು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಮುಂದಕ್ಕೆ ಏನಾದ್ರು ಯೋಜನೆಗಳಿದೆಯಾ? ಏನಾದ್ರು ಅಭಿವೃದ್ಧಿ ಮಾಡುವಂಥದ್ದು, ದೇವಸ್ಥಾನ ದೊಡ್ಡದಾಗಿ ನಿರ್ಮಾಣ ಮಾಡುವಂಥದ್ದು, ಈ ತರ ಏನಾದ್ರು ಯೋಜನೆಗಳಿದಾವ? ಇದೆ. ಈಗ ಮುಂದಿನ ದಿನಗಳಲ್ಲಿ ಒಂದು ಈಗ ಇರ್ತಕ್ಕಂಥ ಅಮ್ಮನ ಆಗಿನ ಸಮಯದಲ್ಲಿ ನಾನು ಹೇಳಿದೆ, ಅವಾಗ ಇಂಥ ಅವಘಡಗಳೆಲ್ಲ ನಡೆದ ಮೇಲೆ ಅವಸರವಾಗಿ ಅಮ್ಮನ ಮೂರ್ತಿನ ಮಾಡಿಸಿರೋದು. ಅದೊಂದು ಅಷ್ಟೊಂದು ಪೂರ್ಣವಾಗಿ ಇಲ್ದಿರೋ ಕಾರಣ ಆ ಅಮ್ಮನ ಬದಲಾವಣೆ ಮಾಡ್ಬೇಕನ್ನೋ ಮುಂದಿನ ಕಾರ್ಯಕ್ರಮದ ಒಂದು ಇದೆ. ಅದನ್ನ ಈ ತಾಯಿನ ಮೇಲ್ಗಡೆ ಉದ್ಭವ ಸ್ಥಳ ಅಂತ ಒಂದಿದೆ, ಆ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ನೂತನವಾಗಿರ್ತಕ್ಕಂಥ ಅಮ್ಮನ ಮೂರ್ತಿಯನ್ನ ಮತ್ತು ಸ್ವಲ್ಪ ಎತ್ತರವಾಗಿರ್ತಕ್ಕಂಥ ತಾಯಿ ಹೊರಗಡೆ ನಿಂತ್ಕೊಂಡ್ರೆ ಎಲ್ರಿಗೂ ದರ್ಶನ ಕೊಡುವಂತ ರೀತಿಯಲ್ಲಿ ಆ ತಾಯಿನ ಶಿಲಾಮೂರ್ತಿ ಮಾಡಿಬಿಟ್ಟು ಪ್ರತಿಷ್ಠಾಪಿಸಬೇಕನ್ನೋ ಒಂದು ಕಾರ್ಯ ಮುಂದ್ಗಡೆ ಇದೆ. ತದನಂತರ ಮುಂದೆ ಇದು ಬದಲಾವಣೆ ಆಗ್ತಾ ಹೋಗ್ಲೇಬೇಕಿದು. ಯಾಕಂದ್ರೆ ಭಕ್ತರು ಬಹಳಷ್ಟು ಹೆಚ್ಚಾಗಿರೋದು ಕಾರಣ ಆಲಯ ಬಹಳಷ್ಟು ಸ್ವಲ್ಪ ಚಿಕ್ಕದ ಅನ್ಸುತ್ತೆ. ಅದರಂಗೆ ಮತ್ತೆ ವ್ಯವಸ್ಥಿತವಾಗಿ ಇನ್ನು ಏನು ಇಲ್ಲಿ ಇಷ್ಟೊಂದು ನಡೀತಾ ಇಲ್ಲ. ಈಗಲೇ ಭಕ್ತರಿಂದಲೇ ಇದೊಂದಷ್ಟು ಎಲ್ಲ ನಡೆದಿರೋದಂಥದ್ದೆಲ್ಲ ಪ್ರತಿಯೊಂದು ಕೂಡ ಭಕ್ತರಿಂದಲೇ. ಸರ್ಕಾರದ ವತಿಯಿಂದ ಆಗ್ಲಿ ಅಥವಾ ಮುಜರಾಯಿ ವತಿಯಿಂದ ಆಗ್ಲಿ ಇನ್ನು ಏನು ನಮ್ಗೆ ಅಂತ ಪರಿಪೂರ್ಣವಾದಂತ ಅಥವಾ ಗುರುತಿಸುವಂತ ಯಾವುದೇ ದೊಡ್ಡದೇನು ಸಿಕ್ಕಿಲ್ಲ. ಚಿಕ್ಕದಾಗೆಲ್ಲ ಸಹಾಯ ಮಾಡಿದ್ದಾರೆ, ದೊಡ್ಡದಾಗಿ ಕಾಣಿಸಂತ ಸಹಾಯ ಏನು ಆ ಕಡೆಯಿಂದ ಬಂದಿಲ್ಲ. ಪ್ರತಿಯೊಂದು ನಡೆದಿರೋದೆಲ್ಲ ಇದೆಲ್ಲ ನಡೆದಿರೋದು ಬರೀ ಭಕ್ತರಿಂದಲೇ. ಇನ್ನು ಭಕ್ತರಿಂದಲೇ ಮುಂದುವರಿಯೋದು ಅಂತ ನನ್ನ ಅನಿಸಿಕೆ. ಇದು ಯಾರ ಆಸರೆ ಆಕಾಂಕ್ಷೆಗಳಲ್ಲಿ ಇಲ್ದಲೆ ಇದು ಭಕ್ತರೇ ನೆರವೇರಿಸ್ಕೊಂತ ಬರ್ತಿದ್ದಾರೆ. ಇಷ್ಟೆಲ್ಲ ಆಗಿರೋದು ಭಕ್ತರಿಂದಲೇ. ನಾವು ಯಾರನ್ನು ಏನು ಕೂಡ ಹೆಚ್ಚಾಗಿ ಏನು ಬಹಳಷ್ಟು ಒತ್ತಾಯಪೂರ್ವಕವಾಗಿ ಯಾವ್ದು ಕೇಳಿ ಏನು ಮಾಡ್ತಿಲ್ಲ. ಅವರವರ ಆಶಾ ಅಭಿಲಿಷ್ಟಕ್ಕೋಸ್ಕರವಾಗಿ ಅವರು ನಡೆದಿರ್ತಕ್ಕಂಥ
ಅವರ ಜೀವನದಲ್ಲಿ ಆಗಿರತಕ್ಕಂಥ ಊರ್ಜಿತ ಕಾರ್ಯಗಳನ್ನು ಆಧರಿಸಿ ಅವರವರೇ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಜೀವನಾಧಾರ ಮಾಡ್ಕೊಂತ ಹೋಗ್ತಿದ್ದಾರೆ. ತುಂಬಾ ಧನ್ಯವಾದಗಳು. ಯಾಕಂದ್ರೆ ಭಕ್ತರ ಸಂಖ್ಯೆ ತುಂಬಾ ಹೆಚ್ಚಾಗ್ತಾ ಇದೆ. ನಾವು ನೋಡ್ತಾ ಇದೀವಿ, 5-6 ವರ್ಷದಿಂದ ನೋಡ್ತಾ ಇದೀವಿ. ಭಕ್ತರ ಸಂಖ್ಯೆ ದಿನೇ ದಿನೇ ದುಪ್ಪಟ್ಟೆ ಆಗ್ತಾ ಇದ್ದ ಹೊರತು ಬಡವರು ಕಮ್ಮಿ ಆಗ್ತಾ ಇಲ್ಲ. ಅವರು ಮಂಗಳವಾರ ಶುಕ್ರವಾರ ಅಂತ ನೋಡ್ತಾ ಇಲ್ಲ, ಪ್ರತಿ ದಿನಾನೂ ಬರ್ತಾ ಇದಾರೆ. ಭಾನುವಾರ ಕೂಡ ಇವತ್ತು ಪೂಜೆಗೆ ಬರುವಂತಹ ಜಾಗ ಇದು. ಇಲ್ಲಿ ಒಂದು ಸೂಕ್ತವಾದ ಶೌಚಾಲಯದ ವ್ಯವಸ್ಥೆ, ಭಕ್ತರಿಗೆ ಉಳ್ಕೊಳ್ಳೋದ ವ್ಯವಸ್ಥೆ, ಮತ್ತೆ ನೀವ್ ಹೇಳ್ದಂಗೆ ಮಂದಿರ ತುಂಬಾ ದೊಡ್ಡದಾಗ್ಬೇಕು. ಯಾಕಂದ್ರೆ ಆಲಯ ನಿಂತ್ಕೊಳ್ಳೋ ಸ್ಥಳ, ಎಲ್ಲರಿಗೂ ದರ್ಶನ ಆಗುವಂತ ಸ್ಥಳ. ನೀವ್ ಹೇಳ್ದಂತೆ ಆ ಒಂದು ಕಾರ್ಯ ಶೀಘ್ರವಾಗಿ ಶುಭವಾಗಿ ಆಗ್ಲಿ ಅಂತ ನಾವು ಆಶಿಸ್ತೀವಿ ಗುರುಗಳೇ. ನೀವು ಇಷ್ಟೊಂದು ಮಾಹಿತಿ ಕೊಟ್ರಿ, ನಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ, ಕುಂಚಿನಳ್ಳ ಅಂದು. ನಮ್ಮ ಅಜ್ಜರ ಕಾಲದಿಂದಲೂ ಮಾಡ್ಕೊಂಡ್ ಬಂದಿದ್ರೆ, ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಾತಂಗಮ್ಮ ಅಂತ ಅದ್ರ ಪೂಜಾರಿ ನಾವು. ಈ ಅಮ್ಮ ಕಡಿಮಾರಮ್ಮ, ಮಾತಂಗಮ್ಮ ಅವ್ರ ಅತ್ತೆ ಸೊಸೆರು. ಹಂಗಾಗಿ ಆ ಅಮ್ಮನ್ ನಾವ್ ಮಾಡ್ತೀವಿ. ಈ ಕಡೆ ಕಡಿಮಾರಮ್ಮಂದು ಕಡಿಮೇಶಿ ಗೋರೇಶಪ್ಪಗಿರಿ ಅಂತ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ತಿಪ್ಪೇಸ್ವಾಮಿ ಅಂತ ನಾವು ಈ ಅಮ್ಮನ್ ಮಾಡ್ಕೊಂಡು ಹೋಗ್ತೀವಿ. ಹೇಮಂತ್ ಸೇವೆ ಜಾತ್ರೆ ಮಾರ್ಚ್ ಇಲ್ಲ ಫಸ್ಟ್ ವೀಕ್ ಎಂಡಲ್ಲಿ ಹಾಕತ್ತೆ. ಮಾರ್ಚ್ ಫಸ್ಟ್ ವೀಕ್ ಇಲ್ಲ ಲಾಸ್ಟ್ ವೀಕ್ ಬೀಳ್ತದೆ. 4ನೇ ಸ್ವಾಮಿ ತೇರು ಇದು ಅಮ್ಮಂದು ಒಂದು 2 ದಿನ 3 ದಿವಸ ಹಿಂದೆ ಬಂದು ಅಷ್ಟೇ ಇಲ್ಲಿ ಆಗುತ್ತೆ. ಅಲ್ಲಿ ತೇರ್ ನಂತರ ಇಲ್ಲಿ ಸಿಡಿ ಆಗುತ್ತೆ. ಇದು 1 ವಾರ ಜಾತ್ರೆ. 1 ವಾರ ಸೋಮವಾರದಿಂದ ಮತ್ತೆ ಸೋಮವಾರದವರೆಗೆ ಜಾತ್ರೆ ಇರುತ್ತೆ. 1 ವಾರ ಪೂರ್ತಿ ಜಾತ್ರೆ. ಇದು ಜಾತ್ರೆ ಹೆಂಗಂದ್ರೆ ಫಸ್ಟ್ ಅಮ್ಮ ಒಂದು ಹಳ್ಳಿ ಮೇಲೆ ಮುಂಚೆ ತವ್ರ ಮನೆ ಅಂತ ಹೋಗಿ ಒಡ್ಲೆಕಾಕ್ಷಿ ಬರ್ತಾರೆ. 3 ಹಳ್ಳಿಗೆ ಹೋಗಿ ಹೋಗಿ 3 ಹಳ್ಳಿಗೆ ಹೋಗಿ ಒಡ್ಲೆಕಾಕ್ಷಿ ಬಂದು ಮಂಗಳವಾರ ಗುಡಿ ತುಂಬಿ ಮಂಗಳವಾರ ನೈಟ್ ಮೊದ್ಲಿಗಿತ್ತಿ ಹಾಕ್ತಾರೆ. ಮಂಗಳವಾರ ನೈಟ್ ಮೊದ್ಲಿಗಿತ್ತಿ ಆಗಿದ್ರೆ ತಿರುಗಿ ಬುಧವಾರ ದಿವಸ ಎದ್ದೇಟಿಗೆ ಈ ದೊಡ್ಡ ದೇವ್ರ ಐತಲ್ಲ ಅದನ್ನ ಇಲ್ಲಿ ತಂದ್ಬಿಟ್ಟು ತಿರುಗಿ ಕೇಳ್ತಾ ಅಂದು ಉತ್ಸವ ಮೂರ್ತಿನ ಇಲ್ಲಿ ಬಿಟ್ಟು ತಿರ್ಗಾ ಕೇಳ್ತಾ ಅಂದು ಇದಕ್ಕೆ ಹೋಗ್ತೀವಿ ನಾವು. ಮಾತಂಗಮ್ಮ ಮತ್ತೆ ಕೇಳ್ತಾ ಅಂದು ಒಳೆ ಪೂಜೆಗೆ ಹೋಗ್ತಾರೆ. ಅಲ್ಲಿ ಜಲ್ದಿ ಅಂತ ಮಾಡ್ತಾರೆ. ಆ ನೀರ್ ಹಾಕ್ಸಕ್ ಸುಮಾರು ಜನ ಬರ್ತಾರ. ನೀರ್ಗೋಸ್ಕರ ಜಲ್ದಿ ನೀರು. ಅಲ್ಲಿಂದ ಅಮ್ಮ ಮೈ ಮೇಲೆ ಸೀದಾ ಇಲ್ಲಿವರೆಗೂ ಬರ್ತಾರ. ಇಲ್ಲಿಂದ ಸುಮಾರು ಆಮೇಲೆ ಇಲ್ಲಿ ಒಂದು ಮರ ಇತ್ತು, ಒಂದು ಬನ್ನಿ ಮರ. ಅಲ್ಲಿ 101 ಎಡೆ ಹಾಕ್ಸಿ ಅಂದ ಅಲ್ಲಿ ಪೂಜೆ ಮುಗಿಸಿ ಅಂದ ಅಲ್ಲಿಂದ ಇಲ್ಲಿ ಬಂದು ಮೂಲೆಗೆ ಬನ್ನಿ ಮರ ಇತ್ತು, ಅಲ್ಲಿ ಪೂಜೆ ಮುಗಿಸಿ ಅಂದು ಅದು ಬುಧವಾರದ ಮುಗಿತು. ತಿರುಗಿ ಗುರುವಾರ ಬೇನ್ ಸೀರೆ ಬೇವು ಬೆಲ್ಲ ಅವತ್ತು ಬುಧವಾರ ನೀರ್ ಹಾಕ ಅಮ್ಮಂದು ಅಲ್ಲಿದೆಯಲ್ಲ ಅದೇ ನೀರ್ ಹಾಕ ಸ್ಥಳ ಅದು ಅಮ್ಮಂದು. ಆಮೇಲೆ ಅಲ್ಲಿಂದ ಗುರುವಾರ ಬೇನ್ ಸೀರೆ ಇದ್ ಮುಗಿಸಿ ಅಂದು ಶುಕ್ರವಾರ ಸಿಡಿ, ಶನಿವಾರ ಗಾವು, ಮಂಗಳವಾರ ಬೂತ್ನಡೆ, ಸೋಮವಾರ ಪ್ರಸಾದ ಗುಡಿ ಸಿಡಿ ಶುಕ್ರವಾರ. ಗುರುವಾರ ಬೇನ್ ಸೀರೆ ಮಂಗಳವಾರದಿಂದ ಸೋಮವಾರಕ್ಕೆ ಎಂಡ್ ಹಾಕ 1 ವಾರ ಇರುತ್ತೆ. ಇಲ್ಲೆಲ್ಲ ಜಾಗ ಸಿಗಲ್ಲ. 1 ವಾರದಿಂದ ಮುಂಚೆನೆ ಬಂದು ಜಾಗ ಹಿಡ್ಕೊಂತಾರೆ. ಮುಂಚೆಗೆ ಬಂದು ಜಾಗ ಹಿಡ್ಕೊಂತಾರೆ. ಅಂಗಡಿ ಹಾಕೋರು, ತಿರುಗಿ ಪರವುಗಳು ಮಾಡೋರು ಅವರೆಲ್ಲ ಮುಂದೆ 15 ದಿವಸ 20 ದಿವಸ ಮುಂಚೆಗೆ ಬಂದು ಕಲ್ಲುಗಳಿಟ್ಟು ಜಾಗ ಹಿಡ್ಕೊಂಡು ಆಮೇಲೆ ಬಂದು ಹಬ್ಬ ಮುಗಿಸ್ಕೊಂಡು ಹೋಗ್ತಾರೆ. ನವರಾತ್ರಿಯಲ್ಲಿ 9 ದಿನ ನಿತ್ಯ ಪೂಜೆ ಇರುತ್ತೆ. ಇಲ್ಲಿ ನಿತ್ಯ ಅಲಂಕಾರ ಇರುತ್ತೆ. ಪ್ರತಿದಿನ ಅಮ್ಮಂದು ವಿಶೇಷ ಅಲಂಕಾರ. 9 ದಿವಸ ನವರಾತ್ರಿಯಲ್ಲಿ ಏನೇನ ಅವತಾರ ತಾಳಿಗಳು 9 ದಿವಸ ಇಲ್ಲಿ ನಾವು ಅಲಂಕಾರ ಮಾಡಿ ಪೂಜೆ ಹಾಕ್ತಾರೆ. ನವದುರ್ಗರ ಮದುವೆ ಇಲ್ಲಿ ಮದುವೆಗಳಾಗದಾಗ ನೋಡಿ ಅದು ಇಂಪಾರ್ಟೆಂಟ್. ಅದು ಮದುವೆ ಇಲ್ಲೆಲ್ಲಾ ಹೆಣ್ಣಿನ ಗಂಡಿನ ಕಡೆ ಬಂದು ಇಷ್ಟಪಟ್ಟು ಇಲ್ಲಿ ಮಾತ್ರ ಅವ್ರಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಇಬ್ರು ಜೋಡಿ ಬಂದ್ರೆ ಮಾಡೋದಿಲ್ಲ. ಯಾಕಂದ್ರೆ ಮುಜರಾಯಿ ಬಂದು ಕುಟುಂಬ ಸಮೇತ ಬಂದ್ರೆ ಮಾತ್ರ ಇಲ್ಲಿ ಅವಕಾಶ. ಆದ್ರೂ ಬಂದಿಲ್ಲ ಕಲ್ಬಾಳಲ್ಲಿ ಕಟ್ಕೊಂಡು ಹೋಗ್ತಾರೆ. ಅದಕ್ಕೆ ನಮಗೆ ಸಂಬಂಧ ಇರಲ್ಲ. ನಾವು ಕ್ಲೋಸ್ ಮಾಡಿದಾಗ ಬೀಗ ಹಾಕಿದಾಗ ನಾವು ಕ್ಲೋಸ್ ಮಾಡ್ಕೊಂಡ ಬಂದ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೂ ಇದಕ್ಕೂ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಎಲ್ಲ ಸೇರಿ ಅವ್ರ ಕುಟುಂಬದವ್ರು ಇವ್ರ ಕುಟುಂಬದವ್ರು ಎಲ್ಲ ಒಪ್ಪಂದದಿಂದ ಬಂದು ಇಲ್ಲಿ ಅವರೆಲ್ಲರ ಇಚ್ಛೆ ಮೇರೆಗೆ ಇಲ್ಲಿ ಮಾಡಕ್ ಅವಕಾಶ ಕೊಡ್ತೀವಿ. ಇಲ್ಲ ಏನಿಲ್ಲ. ಇಲ್ಲಿ ರೂಮ್ಗಳೇನತ್ತ ಅಂದ್ರೆ ಅದು 600 ರೂಪಾಯಿ ಅದು ದೇವ್ರಿಗೆ ಸೇರ್ತದೆ. ಕಮಿಟಿಗೆ ದೇವ್ರಿಗೆ ಸೇರ್ತದೆ. ದೇವ್ರ ಏನನ್ನ ಜೀವನ 700 ರೂಪಾಯಿ ಇದೆ, 1200 ಇದೆ, 1000 ರೂಪಾಯಿ ಇದಾವೆ. ಅದನ್ನ ದೇವರಿಗೆ ನಾವೇನ ಸಮುದಾಯ ಭವನ ಇದೆಯಲ್ಲ ಅವೆಲ್ಲ ದೇವರಿಗೆ ಕಾರ್ಯಗಳಿಗೆ ಎಲ್ಲ ನಾವು ಬಳಸ್ತೇವೆ.
ಹಾ ರೂಮ್ ಒಂದ್ ವಾರದ ಮುಂಚೆನೆ ಹೇಳ್ಬೇಕು, ವಾರದ ಮುಂಚೆನೆ ತಿಳಿಸಿ. 15 ದಿವಸ ಮುಂಚೆ ಹೌದೌದು. ಅದನ್ನ ಎಲ್ಲ ಸರಿ ಎಲ್ಲ ಇದ್ ಮಾಡ್ಕೊಂಡು ಏನೋ ಒಂದು ಅಮ್ಮನ್ ಕೆಲಸ ಮಾಡಿಸ್ಬೇಕಂದ್ರೆ ಅದನ್ನ ಉಪಯೋಗ. ಊರೊಳಗ ಒಂದ್ ದೇವಸ್ಥಾನ ಇದೆ ಅಮ್ಮಂದು. ಊರೊಳಗ ಒಂದ್ ದೇವಸ್ಥಾನ. ಅದೇ ನಾವು ಈಗ ಅಂತವಲ್ಲ ಸ್ವಲ್ಪ ನಿಯರ್ 1 ಕಿಲೋಮೀಟರ್ ಆಗುತ್ತೆ. ಕುಂಚಿನಾಳಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಮನೆಯಾಗ ಕಳಸ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೊಸದಾಗಿ ಮಾಡಿದ್ದಾರೆ. 33 ಅಡಿ ಗೋಪುರ ಹೈಟ್ ಮಾಡಿದ್ದಾರೆ. 38. ಇಲ್ಲ, ಈ ಒಂದು ರೀಸೆಂಟ್ ಆಗಿ ಈಗ ಒಂದ್ 5-6 ತಿಂಗಳಾಯ್ತು ಅಷ್ಟೇ. ಅಲ್ಲ, ದೇವಸ್ಥಾನ ಅದು ಹಳೆ ಕಾಲತ್ತೆ. ಗೋಪುರ ಒಂದು ಈಗ ಅಮ್ಮ ಜಾತ್ರೆ ಇಲ್ಲಿ ಬರ್ಬೇಕಾದ್ರೆ ಉತ್ಸವ ಮೂರ್ತಿ ಅಲ್ಲಿಂದ ಇಲ್ಲಿ ಬಂದ್ರೆ ಜಾತ್ರೆ ಆಗುತ್ತೆ. ಕೇಲು ಮತ್ತೆ ಇದೆ ವಿಗ್ರಹ ಇರೋದಿಲ್ಲ, ಮುಖ್ಯ ಸ್ಥಳನೇ ಇದೆ. ಹೌದು, ಸುಮಾರು ಜಾಗದಲ್ಲಿ ಅದು ಎಲ್ಲ ಊರಲ್ಲಿ ಇದೆ, ಮಾಡಿದ್ದಾರೆ. ಮೂಲ ಸ್ಥಾನ ಅಂದ್ರೆ ಇದೆ. ಇಲ್ಲ, ಇಲ್ಲೆಲ್ಲ ಬಂದರಿಗೆ ಈಗ ಕೆಲವೊಂದು ಶೌಚಾಲಯ ವ್ಯವಸ್ಥೆಗಳಿಲ್ಲ, ಹೊರ ಅದಿಲ್ಲ, ಸ್ವಲ್ಪ ನೀರಿಂದ ಇನ್ನ ಬೇಕು. 2 ಟ್ಯಾಂಕರ್ ನೀರಿಗೆ ಅಷ್ಟೇ ವ್ಯವಸ್ಥೆ ಇದೆ, ಸೌಲಭ್ಯ ಬೇಕು. ಯಾಕಂದ್ರೆ ಇನ್ನ ಗೌರ್ಮೆಂಟ್ ಜನ ಸಾಕಷ್ಟು ಜನ ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಉಳ್ಕನಕ ಸ್ಥಳಾವಕಾಶಗಳು ಇಲ್ಲಿ ಕಮ್ಮಿ ಐತೆ. ಜಾಗ ಏನ್ ಬೇಕಾದಷ್ಟಿದೆ. ಹೊರಗಡೆ ಪಾಪ ಭಕ್ತಾದಿಗಳು ಕೇಳ್ತಾರೆ. ಅನುಕೂಲ ಅನಾನುಕೂಲ ಒಳ್ಳೇದು.